ನಿನ್ನೆ ಸಂಜೆ ಇದನ್ನೆಲ್ಲ ರೆಡಿ ಮಾಡಿ ಕಟ್ಟಿ ಹೋಗಿದ್ದೆ. ಇವಾಗ ಬನ್ನಿ ಇದನ್ನು ತೆಗೆದು ನೋಡೋಣ ನೀರು ಎಷ್ಟು ಬಂದಿದೆ ಅಂತ. ನೋಡಿ, ಇದು ನೀರು ಬಂದಿದೆ ನೋಡಿ. ಅದಕ್ಕೆ ಈ ಥರ ಎಲ್ಲ ಕಟ್ ಮಾಡಿ ಗುಂಡಿ ಮಾಡಿ ಮೆಂತ್ಯ ಹಾಕಿ ಚೆನ್ನಾಗಿ ಹಿಂಗೆ ಈ ಥರ ಕಟ್ಟಬೇಕು. ನೋಡ್ತಿದ್ರಲ್ಲ ನೋಡಿ, ಈ ಥರ ಕಟ್ಟಬೇಕು. ಅದು ಬಂದು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ನೋಡಿ. ಇದನ್ನು ಮತ್ತೆ ಇವತ್ತು ಕಟ್ಬೋದು. ನಾವು ಇವತ್ತು ಇರೋಲ್ಲ, ಇವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಅದು ಒಂದು ದಿವಸಕ್ಕೆ ಮಾಡಿದೆ ನೋಡಿ. ಇದು ಇನ್ನೂ ಆಳವಾಗಿ ಮಾಡಬೇಕು. ಆಳವಾಗಿ ಮಾಡಿದರೆ ಜಾಸ್ತಿ ನೀರು ಬಂದಿರುತ್ತೆ. ಇದು ಬಾಳೆ ಚಿಕ್ಕದಾಯಿತು. ಸ್ವಲ್ಪ ದೊಡ್ಡ ಬಾಳೆ ಆದರೆ ದೊಡ್ಡದಾಗಿ ಮಾಡ್ಬೋದು. ಸ್ವಲ್ಪ ಇನ್ನೂ ಚೆನ್ನಾಗಿ ನೀರು ಬರುತ್ತೆ ನೋಡಿ. ಮೆಂತ್ಯ ಹಾಕಿರೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು. ಮೆಂತ್ಯ ನೀರಲ್ಲಿ ಅರಳಿತ್ತೆ ನೋಡಿ. ಇದು ಕಿಡ್ನಿ ಸ್ಟೋನ್ ಇದ್ದರೆ ಒಂದು 15 ಡೇಸ್ ಹಿಂಗೆ ಮಾಡಿ ಕುಡಿದ್ರೆ ಸ್ಟೋನಲ್ಲಿ ಕರಗೋಗುತ್ತೆ ಅಂತ ಹೇಳ್ತಾರೆ. ನಾನು ತುಂಬ ನೋಡಿ ಕೇಳಿದ್ದೀನಿ. ಹಾಗಾಗಿ ನಾವು ಟ್ರೈ ಮಾಡಿದ್ವಿ. ಹೌದಲ್ಲ, ಎಲ್ಲ ಹೇಳ್ತಾರಲ್ಲ, ಎಲ್ಲ ವೀಡಿಯೋಗಳೆಲ್ಲ ಹಾಕಿದರು. ಒಂದು ಮಂಗಳೂರು ಕಡೆಯವರು ಒಂದೆರಡು ವೀಡಿಯೋ ನೋಡಿದೆ, ಮತ್ತು ತಮಿಳ್ನಾಡು ಕಡೆಯವರು ಒಂದೆರಡು ವೀಡಿಯೋ ನೋಡಿದೆ. ಹೌದು, ನಾವು ಊರಿಗೆ ಬಂದಾಗ ಇಷ್ಟೊಂದು ಬಾಳೆ ಇದಾವಲ್ಲ, ಟ್ರೈ ಮಾಡಬೇಕು ಅಂತ ಮಾಡಿದೆ. ಆದರೆ ಬಂದಿದೆ ನೋಡಿ. ಅದು ಇನ್ನೂ ಆಳ ಮಾಡಿ ಇನ್ನೂ ಚೆನ್ನಾಗಿ ನೀರು ಬರುತ್ತೆ. ನಾವು ಸಂಜೆ ಲೇಟಾಗಿ ಹೋಯಿತು, ಮಾಡೋಕ್ಕಾಗಲಿಲ್ಲ. ಸ್ವಲ್ಪನೇ ಮಾಡಿದ್ದೆ. ಬಾಳೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ನೀರು ಬರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು. ಇದು ಬಾಳೆ ಗಿಡ ಚಿಕ್ಕದಾಗಿರೋದ್ರಿಂದ ನೀರು ಸ್ವಲ್ಪನೇ ಇದೆ. ಓಕೆ, ನೋಡೋಣ ಇನ್ನೊಂದು ಮಾಡೋಣ, ನೀರು ಬರ್ಬೋದೇನಂತ. ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಜಾಸ್ತಿ ಬಂದಿದೆ ನೋಡಿ. ಇದು ಜಾಸ್ತಿ ನೀರು ಬಂದಿದೆ. ಅದೇ ಬಾಳೆ ಗಿಡ ನಾವು ಬಾಳೆ ಕಡಿದ್ಬಿಟ್ಟು ಹಿಂಗೆ ಮೊಂಡ ಇರುತ್ತಲ್ವ, ಅದರಲ್ಲಿ ಎಷ್ಟು ಆಳ ಮಾಡ್ತೀವಿ ಅಷ್ಟು ನೀರು ಬರ್ತಾ ಇರುತ್ತೆ ಅದರಲ್ಲಿ. ಇದು ಸ್ವಲ್ಪ ಒಂದು ಲೋಟಷ್ಟು ಸಿಕ್ಕಿದೆ ನೋಡಿ ಇದರಲ್ಲಿ. ಇವತ್ತು ಮತ್ತೆ ಇದನ್ನು ಕಟ್ಬೋದು, ಮತ್ತು ನಾಳೆ ಬೆಳಗ್ಗೆಗೆ ಇನ್ನೂ ಜಾಸ್ತಿ ಬರುತ್ತೆ. ಯಾಕೆಂದರೆ ಇವತ್ತು ರಾತ್ರಿ ಮಾಡಿದ್ದಲ್ಲ, ನೀವು ಕಟ್ಟಿರಿ ಒಡ್ಡೆ ಮತ್ತು ನಾಳೆ ಬೆಳಗ್ಗೆ ತನಕ ಬರ್ತಾ ಇರುತ್ತೆ ನೀರು. ಕೆಲವು ಔಷಧಿಗಳು ಹಳ್ಳಿಯಲ್ಲಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ನಿಜವಾಗ್ಲೂ ಎಷ್ಟೋ ಗಿಡಗಳು ಸೊಪ್ಪಲ್ಲಿ ಪ್ರತಿಯೊಂದು ಆಯುರ್ವೇದ ಗಿಡಗಳು ನಾವು ಮೊಬೈಲಲ್ಲಿ ಟಿ ವಿಲಿ ನೋಡೋಕೆ ಹೌದಲ್ವ ಇದು ನಮ್ಮೂರಲ್ಲೂ ಇದೆಯಲ್ಲ ಅಂತ ಅನ್ಕೋತೀವಿ. ನಮ್ಗೆ ಗೊತ್ತೇ ಇರೋದಿಲ್ಲ. ಹಿರಿಯರು ಹಿಂದೆ ಎಷ್ಟೋ ಒಂದು 50 ವರ್ಷಗಳ ಹಿಂದೆ, 70 ವರ್ಷಗಳ ಹಿಂದೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಯಾರಿಗೂ ಶುಗರು BP ಕೂಡ ಇರ್ತಿರಲಿಲ್ಲ. ಯಾರಿಗೂ ಕಿಡ್ನಿ ಸ್ಟೋನು ಇರ್ತಿರಲಿಲ್ಲ 50 ವರ್ಷಗಳ ಹಿಂದೆ. ಏಕೆಂದರೆ ಎಲ್ಲ ಪ್ರತಿಯೊಂದು ವೈದ್ಯರು, ನಾಟಿ ವೈದ್ಯರು ಹಳ್ಳಿಲೇ ಇರ್ತಾಯಿದ್ರು, ಹಳ್ಳಿಗಳಲ್ಲೆಲ್ಲ ಮಾಡ್ತಾಯಿದ್ರು. ಇವಾಗ ಹಾಸ್ಪಿಟ್ಲ್ ಎಷ್ಟು ಜಾಸ್ತಿ ಆದಷ್ಟು ರೋಗಿಗಳು ಜಾಸ್ತಿ ಆಗಿದ್ದಾರೆ. ಆವಾಗ ಊಟ ಅಂದರೆ ಅಮೃತ ಇದ್ದಂಗಿತ್ತು, ಇವಾಗ ಊಟ ಅಂದರೆ ಅಲರ್ಜಿ ಇದ್ದಂಗಿದೆ. ಇವಾಗ ನಮಗೆ ಚಪ್ಪರ್ಸಿ ತಿನ್ನಬೇಕು ಅಂದರೆ ಫಾಸ್ಟ್ ಫುಡ್ಡಿಗೆ ಹೋಗ್ಬಿಡ್ತೀವಿ. ಆವಾಗ ಏನೇ ಇದ್ರೂ ಹಳ್ಳಿಯಲ್ಲೇ ರುಚಿ ರುಚಿಯಾದ ಅಡುಗೆಗಳು ಮನೆಯಲ್ಲಿ, ಸಿಟಿಗಳು ಕೂಡ ಮನೇಲಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಯಿದ್ರು ಅವಾಗ. 50 ವರ್ಷಗಳ ಹಿಂದೆ ಪರಿಸ್ಥಿತಿಗಳೇ ಬೇರೆ ಇತ್ತು, ಇವಾಗ ಪರಿಸ್ಥಿತಿಗಳೇ ಬೇರೆ ಇದೆ. ಇವಾಗೆಲ್ಲ ಅಡುಗೆ ಮನೆಗಳಲ್ಲಿ ಎಷ್ಟೋ ಚೆನ್ನಾಗಿ ಅಡುಗೆ ಮಾಡಿದರೂ ಆ ಅಡುಗೆ ರುಚಿ ಇಲ್ಲ ಅಂತೇಳಿ ಎಲ್ಲ ಫಾಸ್ಟ್ ಫುಡ್ಡಿಗೆ ಹೋಗ್ಬಿಡ್ತಾರೆ. ಆವಾಗ ನಾವಿಲ್ಲಪ್ಪ, ನಾವು ಹೋಟ್ಲ್ ಊಟ ಬೇಡ, ನಮ್ಮ ಮನೆ ಊಟ ಆರಾಮಾಗಿದೆ ಅನ್ನೋದು ಈಗಲೂ ಇದ್ದಾರೆ ಎಷ್ಟೋ ಜನಗಳು. ಹೋಟ್ಲ್ ಊಟ ಬೇಡ ಅಂತಲ್ಲ, ಆದರೆ ಅದು ರುಚಿ, ಅದೊಂದು ಟೇಸ್ಟ್ ಇದೆಯಲ್ಲ ಹಿಂದದು. ಅದು ಹಾಗೆ ಎಷ್ಟೋ ಸೊಪ್ಪುಗಳಲ್ಲಿ
ಎಷ್ಟು ಸೊಪ್ಪುಗಳು ಈಗಲೂ ಇದೆ. ನಾನು ನಮ್ಮ ತೋಟದಲ್ಲಿ ಬಂದಾಗ ನೋಡ್ತೀನಿ, ಇವತ್ತು ವೀಡಿಯೋದಲ್ಲಿ ಹಾಕಿದ್ರಲ್ಲ ಈ ಸೊಪ್ಪು, ಇದೇ ಸೊಪ್ಪು, ಇದೇ ಸೊಪ್ಪು. ಒಬ್ರು ತೋರಿಸ್ತಿರ್ತಾರೆ, ಅವರು ಶಿವಮೊಗ್ಗದ ಕಡೆ, ತೀರ್ಥಹಳ್ಳಿ ಕಡೆ ಒಬ್ರು ಯಾವಾಗಲೂ ವೀಡಿಯೋ ಹಾಕ್ತಾಯಿರ್ತಾರೆ ಸೊಪ್ಪುಗಳ ವಿಷಯವಾಗಿ. ಈ ಸೊಪ್ಪು ನಮ್ಮ ತೋಟದಲ್ಲಿ ಇದೆಯಲ್ವ ಅಂತ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ. ನಿಜವಾಗ್ಲೂ ಹಳ್ಳೀಲಿ ಸಿಗೋಂಥದ್ದು ಇವಾಗಲೂ ಇದೆ. ಆ ಹಳ್ಳಿಲಿರೋಂಥ ಸತ್ವ ಇವತ್ತು ಕಳ್ಕೊಂಡಿಲ್ಲ. ನಾವು ಜನಗಳು ಅದನ್ನು ಕಳ್ಕೊತಾ ಇದ್ದೀವಿ. ನಾವು ಇವಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಹಳ್ಳಿಲಿರೋಂಥ ಗಿಡಮೂಲಿಕೆಗಳ ಔಷಧಿಗಳನ್ನು ಮರೆತು ಹೋಗ್ತಾಯಿದ್ದೀವಿ. ಎಲ್ಲ ಹಾಸ್ಪಿಟ್ಲು ಮೊರೆ ಹೋಗ್ತಾಯಿದ್ದೀವಿ. ಏನು ಮಾಡೋದು, ಕಾಲನೂ ಆದಾಗೆ ಜನಗಳು ಬದಲಾಗ್ತಾ ಇರ್ತಾರೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್, ಅಡುಗೆ ಚಾನಲ್ ನಮ್ಮದು. ಅದರಲ್ಲಿ ನಾವು ಅಡುಗೆದು ಹಾಕ್ತೀವಿ, ಬರೀ ಅಡುಗೆದೇ ಅಂತ ಹಾಕೋದಿಲ್ಲ. ಎಲ್ಲ ರೀತಿಯ ವೀಡಿಯೋಗಳು ಹಳ್ಳಿಗೆ ಬಂದಾಗ ಈ ಥರ ಎಲ್ಲ ವೀಡಿಯೋಗಳನ್ನ ಹಾಕ್ತಾಯಿರ್ತೀವಿ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ಧನ್ಯವಾದಗಳು.